ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 32ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನದ ಇದು 8ನೇ ದೇವಸ್ಥಾನ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಬೇಟ್ರಾಯನಪುರ. ಬನ್ನಿ ಒಳಗೋಗಿ ದರ್ಶನ ಮಾಡ್ಕೊಂಡು ಮಾಹಿತಿಯನ್ನು ತಿಳ್ಕೊಂಡ್ ಬರೋಣ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣ. ನಾವು 41 ದಿವಸ 41 ದೇವಸ್ಥಾನ ಭೇಟಿ ಮಾಡ್ತಿದ್ದೀವಿ. ಸೊ ಈ ದೇವಸ್ಥಾನ ನಮ್ದು 8ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ನಮ್ಮ ಪ್ರಯಾಣ ತುಂಬಾ ಚೆನ್ನಾಗಿದೆ. 48 ದಿವಸಗಳಲ್ಲಿ 48 ದೇಗುಲಗಳ ದರ್ಶನ ಅಲ್ವಾ, ತುಂಬಾ ಚೆನ್ನಾಗಿದೆ. ತಾಯಿ ಒಳ್ಳೇದು ಮಾಡಲಿ. ಇಲ್ಲಿ ಸಾಕಷ್ಟು ದೇವತೆಗಳು ನೆಲೆಸಿದ್ದಾರೆ. ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹೆಸರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಬೇಟ್ರಾಯನಪುರ. ಇದು ಮುಖ್ಯವಾಗಿ ಪ್ರಥಮವಾಗಿ ಬಂದಿರತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಗಳಿಂದ. ಅಯ್ಯಪ್ಪ ಸ್ವಾಮಿಗಳು ಮಾಲಾಧಾರಣೆ ಮಾಡಿ ಒಂದು ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಭಜನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಅವರಿಗೆ ಪ್ರೇರಣೆಯಾಗಿ ಮೊದಲು ಅವರ ತಂದೆ, ಅಯ್ಯಪ್ಪ ಅವರ ತಂದೆ ಯಾರು? ಶಿವಪ್ಪ. ಶಿವ ಬಂದು ನೆಲೆಸ್ಕೊಂಡ. ಶಿವನ ದೇಗುಲ ಆಯಿತು. ಆ ದೇಗುಲ ಆದ್ಮೇಲೆ ಪೂಜೆ ಮಾಡಿ ಈಗೇನು ಅಯ್ಯಪ್ಪ ಸ್ವಾಮಿ ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಅದೇ ಸ್ಥಳದಲ್ಲಿ ಹಿಂದೆ ಭಕ್ತಾದಿಗಳು ಅಲ್ಲಿ ಒಂದು ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಭಜನೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ರು. ನಂತರ ಆ ಶಿವಪ್ಪ ಬಂದ ಮೇಲೆ ಅವರಿಗೆ ಪ್ರೇರಣೆಯಾಗಿ ಊರಿನ ಜನಗಳ ಸಹಾಯದಿಂದ ಇವತ್ತಿನ ದಿವಸ ಆಂಜನೇಯ ಸ್ವಾಮಿ, ಮತ್ತೆ ಕಾಶಿ ವಿಶ್ವನಾಥ, ನಮ್ಮ ದುರ್ಗಾ ಪರಮೇಶ್ವರಿ, ಹಾಗೆ ಅಯ್ಯಪ್ಪ, ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಮೂಲ ಗಣಪತಿ, ನವಗ್ರಹಗಳು ಮತ್ತು ಅಶ್ವತ್ಥ ಕಟ್ಟೆ ವಿಶೇಷವಾಗಿ ಇದನ್ನೆಲ್ಲ ಒಳಗೊಂಡಂತೆ ಒಂದು ದೇವಸ್ಥಾನದ ಆವರಣ ಒಂದು ಪರಿವಾರಗಳಲ್ಲಿ ತುಂಬಿದೆ. ತುಂಬ ವಿಶೇಷ ಈ ಕ್ಷೇತ್ರ. ಶ್ರೀ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ, ಶಿವನ ದೇವಸ್ಥಾನ ಅಂತಲೂ ಸಹ ಇಲ್ಲಿ ಪ್ರಚಲಿತವಾಗಿದೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಆಗಿ ಸರಿಸುಮಾರಿಗೆ ಈ ಜನವರಿ 14ಕ್ಕೆ ನಮ್ಮದು 28ನೇ ವಾರ್ಷಿಕೋತ್ಸವ. 27 ಹೋದ ಸರಿ ಆಯ್ತು, 28ನೇ ವಾರ್ಷಿಕೋತ್ಸವ. ಪ್ರತಿ ವಾರ್ಷಿಕೋತ್ಸವ ವಿಶೇಷವಾಗಿ 3 ದಿವಸ ಮಾಡ್ತೀವಿ ನಾವು. ತ್ರಿದಿನ ಸಂಕಲ್ಪದಲ್ಲಿ ಮಾಡ್ತಕ್ಕಂಥದ್ದು. ಆ ವಾರ್ಷಿಕೋತ್ಸವದಲ್ಲಿ ಪ್ರತಿನಿತ್ಯ ಹೋಮಗಳು, ಅನ್ನದಾಸೋಹ ಸೇವೆ, ಹೀಗೆ 14 ಜ್ಯೋತಿ ಬರುತ್ತಲ್ವಾ, ಅಯ್ಯಪ್ಪ ಸ್ವಾಮಿ ಜ್ಯೋತಿ, ಶಬರಿಮಲೆಯಲ್ಲಿ ಜ್ಯೋತಿ ಬರುತ್ತೆ. ಆ ಜ್ಯೋತಿ ನಂತರ ಎಲ್ಲಾ ದೇವರಿಗೆ ಆರತಿ, ಅಭಿಷೇಕಗಳು, ಹಾಗೆ ಅನ್ನದಾಸೋಹದ ಒಂದು ಕಾರ್ಯಕ್ರಮ ಎಲ್ಲವೂ ಸಹ ಇರುತ್ತೆ. ಸರಿಸುಮಾರು ಈ 3 ದಿವಸಗಳಲ್ಲಿ ಒಂದು 10,000 ಜನ ಅನ್ನದಾಸೋಹ ಅಂದ್ರೆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಆ ವಾರ್ಷಿಕೋತ್ಸವ ಬಿಟ್ಟು ಮತ್ತೆ ಪುನಃ ಬರ್ತಕ್ಕಂಥ ಮುಂದೆ ಏನ್ ಬರ್ತಕ್ಕಂಥ ಡಿಸೆಂಬರ್ 30ನೇ ತಾರೀಕಿದೆ ವೈಕುಂಠ ಏಕಾದಶಿ. ಹಿಂದಿನ ದಿವಸ ಕಲ್ಯಾಣೋತ್ಸವ ಸ್ವಾಮಿಗೆ. ನಮ್ಮ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದೇ ಸರಿ ಕಲ್ಯಾಣೋತ್ಸವ ಮಾಡತಕ್ಕಂಥ ದೇವರಿಗೆ. ಆ ದಿವಸ ಕಲ್ಯಾಣೋತ್ಸವ ಮಾಡಿ ದೇವರನ್ನ ನಾವು ವೈಕುಂಠ ದ್ವಾರದಲ್ಲಿ ಕೂಡಿಸ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಸುಪ್ರಭಾತ ಸೇವೆ ಮಾಡಿಕೊಂಡು ದರ್ಶನವನ್ನ ಜನಗಳಿಗೆ ಬಿಡ್ತೀವಿ ನಾವು. ಅವತ್ತು ಬೆಳಿಗ್ಗೆಯಿಂದ ರಾತ್ರಿ ಸರಿಸುಮಾರುವರೆಗೂ ಸಹ ದೇವರ ದರ್ಶನ ಆಗುತ್ತೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊತಾರೆ. ವೈಕುಂಠ ಏಕಾದಶಿ, ಶಿವರಾತ್ರಿ ಹಬ್ಬ ಶಿವನಿಗೆ ವಿಶೇಷ ಅಲ್ವಾ. ಅವತ್ತು ಜಾಗರಣೆ, ಭಜನೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ರಾತ್ರಿ ಪೂರ ಜಾಗರಣೆಗೋಸ್ಕರ ಒಂದು ಆಯೋಜನೆಯನ್ನ ಮಾಡ್ತಾರೆ ನಮ್ಮ ದೇವಸ್ಥಾನದ ಸಮಿತಿಯವರು. ಹಾಗೆ ಬೆಳಿಗ್ಗೆ 4 ಜಾವಗಳಲ್ಲಿ ಪೂಜೆ ಶಿವನಿಗೆ. ಬೆಳಿಗ್ಗೆ ರುದ್ರಾಭಿಷೇಕ, ಮತ್ತೆ ಪುನಃ ಮತ್ತೆ ರುದ್ರಾಭಿಷೇಕ, ಹೀಗೆ 4 ಜಾವಗಳಲ್ಲಿ ವಿಶೇಷವಾಗಿ ದೇವರಿಗೆ ಅಭಿಷೇಕಗಳು ನಡೆಯುತ್ತೆ. ಆ ಅಭಿಷೇಕಗಳಿಗೆ ಜನಗಳು ಭಾಗವಹಿಸ್ತಾರೆ. ಹಾಗೆ ಸಾಕಷ್ಟು ಜನ ಭಕ್ತಾದಿಗಳು ಬಂದಿಲ್ಲಿ ದೇವರ ದರ್ಶನವನ್ನು ಒಂದೊಂದು ಸಾರಿ ಒಂದೊಂದು ಅಲಂಕಾರ ಮಾಡಿರ್ತಾರೆ ದೇವರಿಗೆ. ಆ ಅಲಂಕಾರ ಸೇವೆಯನ್ನು ಕಣ್ತುಂಬಿಕೊಂಡು ಹೋಗ್ತಾರೆ. ಮತ್ತೆ ನವರಾತ್ರಿ ಅಮ್ಮನವ್ರಿಗೆ ವಿಶೇಷ. ಹಾಗೆ ನಮ್ಮ ದುರ್ಗಾ ಪರಮೇಶ್ವರಿ ತಾಯಿಗೆ ನವರಾತ್ರಿಗಳಲ್ಲಿ 10 ದಿವಸ ಮುಂಚಿತವಾಗಿ 1 ದಿವಸ, ಅನಂತರ 9 ದಿವಸ ನವರಾತ್ರಿಗಳು. ಆ ನವರಾತ್ರಿಗಳಲ್ಲಿ ಉತ್ಸವ ಮೂರ್ತಿನ ನಾವು ಉಯ್ಯಾಲೆಲ್ಲ ಹಾಕಿ ಅದಕ್ಕೆ ವಿವಿಧ ರೀತಿಯಲ್ಲಿ ಅಲಂಕಾರಗಳು, ನವದುರ್ಗಿಯರ ಅಲಂಕಾರಗಳು, ಮತ್ತೆ ಒಳಗಡೆ ದೇವಿಗೆ ಅವತಾರಗಳಲ್ಲಿ ಅಲಂಕಾರಗಳನ್ನ ಮಾಡ್ತೀರಿ. ನಮ್ಮ ಸಮಿತಿಯನ್ನು, ನಮ್ಮ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಅಂತ ಇದೆ, ಅವರು ಪ್ರತಿನಿತ್ಯ ಸಂಜೆ ಬಂದು ದೇವರ ನಾಮಗಳನ್ನ, ಭಜನೆಗಳನ್ನ, ಕೀರ್ತನೆಗಳನ್ನ ಹಾಡಿ ದೇವಿಗೆ ವಿಶೇಷವಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ನಿತ್ಯ ಹೋಮ ಇರುತ್ತಾಗ, ಚಂಡಿ ಹೋಮಗಳು, ನವದುರ್ಗಿ ಹೋಮಗಳೆಲ್ಲ ನಡೆಯುತ್ತಾಗ, ವಿಶೇಷವಾಗಿ ನವರಾತ್ರಿಗಳಲ್ಲಿ. ಇನ್ನ ಈಗೇನು ನಮ್ದು ಕಾರ್ತಿಕ ಮಾಸ, ಅಯ್ಯಪ್ಪ ಸ್ವಾಮಿಗಳು ನೀವು ನೋಡಿದಾಗೆ ಬಂದು ಹೋಗ್ತಾ ಇದ್ರು. ಅವರ ಒಂದು ಸೇವೆಯು ಸಹ ಇಲ್ಲಿ ಪ್ರತಿನಿತ್ಯ ಇರುತ್ತೆ. ಈ ಮಂಡಲ ಕಾಲ ಏನು ಬರತಕ್ಕಂತಹ ಸಂಕ್ರಾಂತಿ ಹಬ್ಬದವರೆಗೂ ಸಹ ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿಗಳು ಬರ್ತಾರೆ, ಮಾಲಾಧಾರಣೆ ಮಾಡ್ಕೊಂತಾರೆ, ಭಜನೆಗಳನ್ನ ಮಾಡ್ತಾರೆ, ಇಲ್ಲೇ ತಂಗುತ್ತಾರೆ. ವ್ಯವಸ್ಥೆನೂ ಸಹ ಇದೆ. ಹೌದು, ವ್ಯವಸ್ಥೆಯೂ ಸಹ ಇದೆ. ಅವರಿಗೆ ಏನ್ ಬೇಕೋ ಅದು ವ್ಯವಸ್ಥೆ, ಸ್ನಾನ ಮಾಡ್ಲಿಕ್ಕೆ ಆಗ್ಬೋದು, ಅವರು
ಮಲ್ಕೊಂಡ್ಲಿಕ್ಕೆ ಆಗ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡಿಟ್ಟಿದ್ದೀರಿ. ಮತ್ತೆ ಹೊರಗಡೆ ಹೋಗಿ ಬರ್ತಕ್ಕಂಥವ್ರು ಈಗ ಎಲ್ಲಾದ್ರೂ ಹೋಗ್ತಾ ಇರ್ತಾರೆ, ಈಗೆಲ್ಲೋ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವ್ರಿಗೆ ಈ ಒಂದು ಜಾಗ ಬಂದಾಗ ಇಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾರೆ, ಬಂದು ಸ್ನಾನ ಸಂಧ್ಯಾ ವಂದನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು, ಇಲ್ಲ ರಾತ್ರಿಯಲ್ಲಿ ಬಂದು ಇಲ್ಲೇ ಉಳಿದು ಬೆಳಿಗ್ಗೆ ಪೂಜೆ ಸಲ್ಲಿಸಿ ಅವರು ಇಲ್ಲಿಂದ ಪ್ರಯಾಣ ಬೆಳೆಸ್ತಾರೆ ಶಬರಿಮಲೆಗೆ. ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡಿಕೊಂಡಿದ್ದೀವಿ. ಮೂಲ ಅಂದ್ರೆ ನಮಗೆ ಇಲ್ಲಿ ಪ್ರಪ್ರಥಮವಾಗಿ ನಮಗೆ ಆ ಏನು ಮರ ಕಾಣಿಸ್ತಾ ಇದೆ ನಮಗಲ್ಲಿ, ಆ ಹರಳಿ ಮರ, ಅದು ಮೂಲ. ಅದು ಅಲ್ಲಿಂದ 15 ಅಡಿ ಕೆಳಗಡೆ ಹೋಗಿರ್ತಕ್ಕಂಥದ್ದು. ಇದೆಲ್ಲ ನಾವು ಮೇಲೆ ಇದ್ದೀರಿ. ಇದು 28 ವರ್ಷಗಳ ಹಿಂದೆ ಇದೊಂದು ಸಾಕಷ್ಟು ಒಂದು ದೊಡ್ಡ ಹಳ್ಳ ಇದೆ. ಇದಕ್ಕೆಲ್ಲ ಭಕ್ತಾದಿಗಳಿಂದ ಸೇವೆಗಳನ್ನು ಮಾಡಿಸ್ಕೊಂಡು ಇದನ್ನೆಲ್ಲ ಸಮಮಟ್ಟ ಮಾಡಿಕೊಂಡು ಇವತ್ತಿನ ದಿವಸಕ್ಕೆ ಸಾಕಷ್ಟು ಭಕ್ತಾದಿಗಳನ್ನ ಕೈ ಬೀಸಿ ಕರೀತಾ ಇದೆ ನಮ್ಮ ದೇವಾಲಯ. ಸಾಕಷ್ಟು ಭಕ್ತಾದಿಗಳಿಗೆ ಇಲ್ಲಿಂದ ಒಳಿತಾಗಿದೆ. ಸಾಕಷ್ಟು ಭಕ್ತಾದಿಗಳು ಇಲ್ಲಿಂದ ತುಂಬಾ ಒಳ್ಳೆಯ ಅಭಿಪ್ರಾಯಗಳನ್ನ ಪಡ್ಕೊಂಡು ಹೋಗಿದ್ದಾರೆ. ದೇವರು ಸಹ ಅವ್ರಿಗೆ ಹಾಗೆ ಆಶೀರ್ವಾದ ಮಾಡಿದೆ. ಎಲ್ಲಾ ಭಕ್ತಾದಿಗಳ ಕೈಲಂದ್ರೆ ಆಗಿರ್ತಕ್ಕಂಥದ್ದು ಏನು ನಮ್ಮ ಇವತ್ತಿಗೆ ಏನು ಕಾಣಿಸ್ತಾ ಇದೆ ಇಲ್ಲಿ ಈ ಒಂದು ಅಭಿವೃದ್ಧಿ, ಇದೆಲ್ಲವೂ ಸಹ ಭಕ್ತಾದಿಗಳ ಕೈಯಿಂದಾನೆ ಅವರ ಒಂದು ಮನಸೋ ಇಚ್ಛೆಯಿಂದ ಅವರಾಗಿ ಅವರು ಬಂದು ಮಾಡಿರ್ತಕ್ಕಂಥದ್ದು. ನಾವ್ ಯಾವ್ದು ಕೇಳಲಿಲ್ಲ. ಈಗ ಒಂದು ದೇವರಿಗೆ ಇದು ಬೇಕು ಅಂದಾಗ ಅವ್ರ ಮನಸ್ಸಿಗೆ ಹೋಗಿ ಹೇಳಿರ್ತಕ್ಕಂಥದ್ದು. ಈಗ ದೇವಿಗೆ ಏನಾದ್ರು ಬೇಕಂದಾಗ ಆಕೆನೆ ಹೋಗಿ ಕರೆಸ್ಕೊಂಡು ನಮಗೆ ಕೇಳ್ತಾರೆ, ನಾವು ಇದು ಮಾಡಿಸ್ಬೋದಾ ಅಂದ್ಬಿಟ್ಟು. ನಿಮ್ಮ ಸೇವೆ ಮಾಡಿಸಿ, ನಿಮ್ಮ ಅಭಿಪ್ರಾಯ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಈ ಅಯ್ಯಪ್ಪ ಸ್ವಾಮಿಯ ಒಂದು ಕ್ಷೇತ್ರ. ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ನಿಮ್ಮ ಒಂದು ಪ್ರಯಾಣಕ್ಕೆ ಯಾವುದೇ ವಿಘ್ನಗಳು ಬಾರದೆ ಎಲ್ಲವೂ ಸಹ ನಿಮ್ಮ ಏನು ಸಂಕಲ್ಪ ಇದೆ ಮಾಡಬೇಕು ಅನ್ಕೊಂಡಿದ್ದೀರಾ ಅದು ಒಳ್ಳೇದಾಗಲಿ. ಹಾಗೆ ನಿಮ್ಮ ಒಂದು ಚಾನಲ್ಗೂ ಸಹ ಒಳ್ಳೇದಾಗಲಿ. ಒಳ್ಳೇದಾಗಲಮ್ಮ. ಲೋಕ ಸಮಸ್ತ ಸುಖಿನೋ ಭವಂತು. ಒಳ್ಳೇದಾಗಲಿ. ನೀವು ಸಹ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆಯಿರಿ, ಹಾಗೆ ದೇವರ ಅನುಗ್ರಹವನ್ನು ಪಡೆಯಿರಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಮ್ಗೆ ಇನ್ನೂ ಸಹಾಯವಾಗುತ್ತದೆ. ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.